DVG ಅವರ ಜ್ಞಾಪಕ ಚಿತ್ರಶಾಲೆ ಪುಸ್ತಕದಿಂದ ಆಯ್ದ ಒಂದು ಪ್ರಸಂಗ. ಗರುಡಾಚಾರ್ಯರು. ಬೆಂಗಳೂರಿನಲ್ಲಿ ಮುನ್ಸಿಪಲ್ ಸಭೆಯ ಒಂದು ಸಂಗತಿ ಜ್ಞಾಪಕಕ್ಕೆ ಬರುತ್ತದೆ. ಆಗ ಅಧ್ಯಕ್ಷರು ಆಗಿದ್ದವರು ರಾವ್ ಬಹದ್ದೂರ್ BK ಗರುಡಾಚಾರ್ಯರು. ನಗರದಲ್ಲಿ ಅವರು ಸಂಚಾರ ಮಾಡದಿದ್ದ ಗಲ್ಲಿ ಒಂದೂ ಇರಲಿಲ್ಲ. ದಿನವೂ ಅವರು ಬೆಳಿಗ್ಗೆ 7 ಗಂಟೆಯ ಒಳಗಾಗಿ ನಗರದ ಯಾವುದಾದರೊಂದು ಪ್ರದೇಶದಲ್ಲಿ ಓಣಿಯಲ್ಲಿಯೂ ಸುತ್ತಾಡಿ ಸ್ಥಳ ಪರಿಚಯ ಮಾಡಿಕೊಳ್ಳುತ್ತಿದ್ದರು. ಅವರಿಗೆ ಅನಾಮಧೇಯವಾದ ಸಂದಿಗೊಂದಿಗಳಲ್ಲಿದ್ದ ಹಳ್ಳಗಳು, ಬಚ್ಚಲುಗಳು, ರೊಚ್ಚಿನ ರಾಶಿಗಳು, ಜನಪಡುತ್ತಿದ್ದ ಅನಾನುಕೂಲಗಳು ಎಲ್ಲವೂ ಚೆನ್ನಾಗಿ ತಿಳಿದಿರುತ್ತಿದ್ದವು. ಮತ್ತು ಅವರು ಕಾರ್ಯದಕ್ಷರು. ಯಾವ ಅನಾನುಕೂಲವನ್ನು ಹೇಗೆ ಸರಿಪಡಿಸಬೇಕು, ಅದು ಬೇಗಲೂ ಮಿತವ್ಯಯದಿಂದಲೂ ಆಗುವುದು ಹೇಗೆ ಎಂಬುದನ್ನು ತಮಗಿದ್ದ ಅನುಭವದಿಂದ ಕಂಡುಕೊಂಡಿದ್ದರು. ಅವರು ಮುನ್ಸಿಪಲ್ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಾಗ ಗಂಟೆಗೆ 15-20 ವಿಷಯಗಳ ತೀರ್ಮಾನ ಮಾಡಿಸುತ್ತಿದ್ದರು. ಒಬ್ಬ ಕೌನ್ಸಿಲರ್ ಎದ್ದು ನಿಂತು ಸಾವಕಾಶದ ಧ್ವನಿಯಲ್ಲಿ "ಸ್ವಾಮಿ, ಓಬಯ್ಯನ ಗಲ್ಲಿಯಲ್ಲಿ" ಎಂದು ದೀರ್ಘವಾಗಿ ಹೇಳತೊಡಗುವನು. ಆಗ ಗರುಡಾಚಾರ್ಯರು "ರಂಗಪ್ಪ ಅಲ್ವೇನೆಯ ಮಾತಾಡೋದು" ಎನ್ನುತ್ತಾರೆ. ಆಗ ರಂಗಪ್ಪ "ಹೌದು ಸ್ವಾಮಿ." ಆಗ ಗರುಡಾಚಾರ್ಯರು "ನೀವು ಎಷ್ಟನೇ ವಿಷಯದಲ್ಲಿದ್ದೀರಿ?" ರಂಗಪ್ಪ 15ನೇ ವಿಷಯದಲ್ಲಿ. ಗರುಡಾಚಾರ್ಯರು "ಈಗ ನಾವಿರುವುದು 25ನೇ ವಿಷಯದಲ್ಲಿ." ರಂಗಪ್ಪ "ಸ್ವಾಮಿ, ಬಹಳ ಕಷ್ಟವಾಗಿದೆ." ಗರುಡಾಚಾರ್ಯರು "ನೀವು ಹೇಳುವುದು ಕೊಳೆಯ ಎತ್ತಿರ ನೀರು ಕಟ್ಟಿಕೊಂಡಿದೆ ಎಂದು ತಾನೆ?" ರಂಗಪ್ಪ "ಹೌದು ಸ್ವಾಮಿ, ಬಹುದಿನದಿಂದ." ಗರುಡಾಚಾರ್ಯರು "ಈಗ 12 ಗಂಟೆಗೆ ಹೋಗಿ ನೋಡಿ, ಅದು ಸರಿಯಾಗಿ ಇಲ್ಲದಿದ್ದರೆ ಆಮೇಲೆ ಸಬ್ಜೆಕ್ಟ್ ತೆಗೆದುಕೊಂಡು ಬನ್ನಿ." ರಂಗಪ್ಪ ಹೋಗಿ ನೋಡುವ ವೇಳೆಗೆ ಬೇಕಾದ ರಿಪೇರಿ ಆಗಿರುತ್ತಿತ್ತು.